ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಆಲ್ರೆಡಿ ವಿ ಸ್ಟಾರ್ಟ್ ವಿತ್ ದ ಲೆಸನ್ ಬಯೋ ಪಾರ್ಟ್ ಇನ್ ಅವರ್ ಬ್ಯೂಟಿಫುಲ್ NCERT ಸಿಲೆಬಸ್. ಸೊ ಜಸ್ಟ್ ವಿ ಡನ್ ವಿತ್ ಅವರ್ ಬ್ಯೂಟಿಫುಲ್ ಕಾನ್ಸೆಪ್ಟ್ crop production and management. After that, I have already told you peoples, that means in our bio part, there are majorly 6 chapters comes under this group in a 8th standard. Apart from that, in a physics part, we just discussed only a 7 chapters. After that, chemistry, only a 5 lessons. So we done with first chapter, crop production and management. Today in this class, we just done with one of the nice concept, because without this concept, we can't live anything, or we can't facing any metabolic activities, also a structure and function. ವಾಟ್ ವಾಸ್ ದಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಸೊ ಸೆಲ್ ಆ್ಯಂಡ್ ಇಟ್ಸ್ ಫಂಕ್ಷನ್. ಸೊ ಏನಾಗಿತ್ತು, ಇದುವರೆಗೂ ನಾವು ಕಲ್ತಿರೋ NCERT ಸಿಲೆಬಸ್ ಸೀರೀಸಲ್ಲಿ ಏನಾಗಿತ್ತು, ಜಸ್ಟ್ ವಿ ಡನ್ ವಿತ್ 6th ಕ್ಲಾಸ್ ಆ್ಯಂಡ್ 7th ಕ್ಲಾಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಲ್ಲೇನಾಗಿತ್ತು, ಬೇಸಿಕ್ ಕಾಂಪೋನೆಂಟ್ಸ್, ಫುಡ್ ವೇರ್ ಎಕ್ಸಾಕ್ಟ್ಲಿ ಕಮ್ ಫ್ರಮ್ ದೀಸ್ sources. So that means animal sources, milk, meat, egg, etc. In a plant sources, dicots and monocots. Already balanced diet, what is food, what are the major components of food, also what are the different types regarding to the motion. Also we just feel a cold condition or hot or warmful condition in a polar regions, adaptation, climatic changes, these basic concept regarding to the physics part. Also we done with chemical part, that means chemistry or organic compounds, deals with the study of acid, base, something etc. Correlation between chemistry and physics part, electric current and its effect. Next one is photochemical effect, also electroplating, electro-refining, also electrolysis of water. These some basic concept related to the chemistry, or correlation between chemistry and physics. In correlation between bio, after that chemistry, HCl means hydrochloric acid, basically present in our stomach, especially in the stomach, they able to kill some of the bacteria. Also HCl comes under the group of chemistry. What are the major role of this one? Correlation between chemistry and bio part. That means ಒಂದು ಸಬ್ಜೆಕ್ಟ್ ಅಥವಾ ಒಂದು ಕಾನ್ಸೆಪ್ಟ್, ಈಗ ಸೈನ್ಸ್ ಸಬ್ಜೆಕ್ಟಲ್ಲಿ ಫಿಸಿಕ್ಸ್ ಪಾರ್ಟ್ ಕಲಿತೀವಿ, ಕೆಮಿಸ್ಟ್ರಿ ಪಾರ್ಟ್ ಕಲಿತೀವಿ, ಬಯೋ ಪಾರ್ಟ್ ಕಲಿತೀವಿ ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ್ದೀನಿ, ಬೇಸಿಕ್ ಕಾನ್ಸೆಪ್ಟ್ 8th ಸ್ಟ್ಯಾಂಡರ್ಡಲ್ಲಿ ಹೇಳಬೇಕಾದ್ರೆ ಫಿಸಿಕ್ಸಲ್ಲಿ ಈ ಥರ ಪಾಠ ಬರುತ್ತೆ. ಫಿಸಿಕ್ಸ್ ಅಂದರೆ ಏನು, ಕೆಮಿಸ್ಟ್ರಿ ಅಂದರೆ ಏನು, ಕೆಮಿಸ್ಟ್ರಿನಲ್ಲಿ ಏನೆಲ್ಲ ಕಾನ್ಸೆಪ್ಟನ್ನು ಇನ್ಮೇಲೆ ಕಲಿತಾ ಹೋಗ್ತೀವಿ ಈ ಸೀರೀಸಲ್ಲಿ. Basic metabolic activities, function, digestion means what, in this digestion which are the major enzymes help for our digestion process. So ಅದೆಲ್ಲ ಎಲ್ಲಿ ಬರುತ್ತೆ, ಬಯೋ ಪಾರ್ಟ್ ಆರ್ ಲೈಫ್ ಸೈನ್ಸ್ ಅಂತ ಹೇಳಿ ಕರಿತೀವಿ. ಎಸ್ಪೆಷಲಿ ಇನ್ ದ ಲೈಫ್ ಸೈನ್ಸ್ ವಿ ಜಸ್ಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ zoology part or botany part, that means study of plants related to the botany, study of animals related to the zoology. ಸೊ ಇಷ್ಟೆಲ್ಲ ಕಾನ್ಸೆಪ್ಟನ್ನು ನಾವು ಸೈನ್ಸಲ್ಲಿ ಕಲಿತೀವಿ ಅಂತ ಹೇಳಿದಾಗ, ಫಿಸಿಕ್ಸಲ್ಲಿ ಏನು ಕಲಿತೀವಿ, ಬಯಾಲಜಿನಲ್ಲಿ ಏನು ಕಲಿತೀವಿ, ಕೆಮಿಸ್ಟ್ರಿನಲ್ಲಿ ಏನು ಕಲಿತೀವಿ, ಎಲ್ಲದೂ ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಬಯೋ ಪಾರ್ಟಲ್ಲಿ ನಾವು ಜಸ್ಟ್ ಹೇಳ್ದಾಗೇ 6 ಲೆಸನ್ಸ್ ಏನು ಕಲಿತೀವಿ 8th ಸ್ಟ್ಯಾಂಡರ್ಡಲ್ಲಿ, ಆ ಕಾನ್ಸೆಪ್ಟ್ಗಳಲ್ಲಿ ಏನೆಲ್ಲ ಬೇಸಿಕ್ಕನ್ನು ನಾವು ಕಲಿತಾ ಹೋಗ್ತೀವಿ. ಸೊ ಯಾವೆಲ್ಲ ಕಾನ್ಸೆಪ್ಟ್ಗಳು ಅಲ್ಲಿ ಬರ್ತಾ ಹೋಗುತ್ತೆ, ಎಲ್ಲದೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬೀಯಿಂಗ್ ಎ ಕಾಂಪಿಟೇಟರ್, ಇಲ್ಲಿ ಯಾವೆಲ್ಲ ಅಂಶಗಳನ್ನು ನೆನ್ಪಿಟ್ಕೋಬೇಕು ಅನ್ನೋದನ್ನು ಕೂಡ ನಾವು ಆಫ್ಟರ್ ದಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡೋಣ. ಸೆಲ್, ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. ಓಕೆ, ಒಂದು ಬೇಸಿಕ್ ಕಾನ್ಸೆಪ್ಟ್, ದಟ್ ಮೀನ್ಸ್ ಸೆಲ್ is structural and functional unit of every living organisms. ಒಂದು ಜೀವಿಯ ರಚನಾತ್ಮಕ ಹಾಗೆಯೇ ಕಾರ್ಯಾತ್ಮಕ ಘಟಕ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಜೀವಿಯ ಶೇಪಿಂಗ್, ಓಕೆ, ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಈ ಥರ, ಅನಿಮಲ್ಸ್ ಅಂದರೆ ಈ ಥರ. ನೆಕ್ಸ್ಟು ಆ ಜೀವಿಯ ಒಂದು
ರಚನೆ ಮತ್ತು ಕಾರ್ಯವನ್ನು, ರಚನಾತ್ಮಕ ಮತ್ತು ಕಾರ್ಯಾತ್ಮಕವಾಗಿರ್ತಕ್ಕಂತಹ ಬೇಸಿಕ್ ಕಾಂಪೊನೆಂಟ್ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್, ನಾವೇನು ಸಜೀವಿಗಳು ಅಂತೇಳಿ ಕರಿತೀವಿ, ಎಲ್ಲ ಜೀವಿಗಳ ಬೇಸಿಕ್ ಕಾಂಪೊನೆಂಟ್ ಯಾವುದಾಗಿರುತ್ತೆ ಅಂದರೆ ಸೆಲ್, ಜೀವಕೋಶ ಆಗಿರುತ್ತೆ. ಸೊ ಈ ಒಂದು ಜೀವಕೋಶ ಯಾವ ರೀತಿಯಲ್ಲಿ ಅರೇಂಜ್ ಆಗಿರುತ್ತೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಜಸ್ಟ್ ಈ ಸ್ಕಿನ್ನನ್ನು ಪೀಲ್ಔಟ್ ಮಾಡಿ ತೆಗೆದ್ರೆ ವಿತ್ ದ ಹೆಲ್ಪ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಕೆಳಗಡೆ ನಾವು ಇಟ್ಟು ನೋಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಸೆಲ್ನ ಸ್ಟ್ರಕ್ಚರು ಕಾಣಿಸುತ್ತೆ. ಸೊ ಆ ಸೆಲ್ನಲ್ಲಿ ಪ್ರಮುಖವಾಗಿ 3 ಭಾಗಗಳನ್ನು ನಾವು ನೋಡ್ತೀವಿ. ಸೆಲ್ ವಾಲ್, ನೆಕ್ಸ್ಟು ಸೈಟೋಪ್ಲಾಸಮ್, ಅನದರ್ ಒನ್ ಈಸ್ ನ್ಯೂಕ್ಲಿಯಸ್. ಓಕೆ, ಸೆಲ್ ವಾಲ್, ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್ ಇರುತ್ತೆ. ಹಾಗಿದ್ರೆ ಈ ಒಂದು ಜೀವಕೋಶವನ್ನು ಮೊದಲ ಬಾರಿಗೆ ಇದಕ್ಕೆ ಸೆಲ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ಒಬ್ಬ ಸೈಂಟಿಸ್ಟ್ ಬಂದು ರಾಬರ್ಟ್ ಹುಕ್ ಇನ್ ದ ಇಯರ್ ಆಫ್ 1665, 1665ರಲ್ಲಿ ಈ ಒಂದು ರಚನೆಯನ್ನು ಯಾರು ಕಂಡುಹಿಡಿತಾರೆ ಅಂದರೆ ರಾಬರ್ಟ್ ಹುಕ್. ಓಕೆ, ಈ ಒಂದು ಸೆಲ್ ಅಥವಾ ಒಂದು ಆನಿಯನ್ ಇದೆ ಅಂದರೆ ಜಸ್ಟ್ ಒಂದು ಚೂರು ಸ್ಕಿನ್ನನ್ನು ನಾವು ಪೀಲ್ಔಟ್ ಮಾಡಿ ತೆಗೆದು ನೋಡಿದಾಗ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂದರೆ ಒಂದು ಹನಿಕುಮ್ ಅಂದರೆ ಜೇನು ನೊಣ ಕಟ್ಟಿರುವಂತಹ ಒಂದು ಜೇನುಗೂಡು. ಆ ಜೇನುಗೂಡು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಜಸ್ಟು ಒಂದು ಗೂಡು ಕಟ್ಟಿದೆ ಅಂತ ಹೇಳಿದ್ರೆ ಒಂದು ಕಲ್ಲು ತೊಗೊಂಡು ಬಿಸಾಕಿದ್ರೆ ಸಾಕು, ಅದೇನು ಸುಮ್ಮನೆ ಇರಲ್ಲ, ಯಾರೋ ನನ್ನನ್ನು ಡಿಸ್ಟರ್ಬ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಕಚ್ಚತ್ತೆ. ಆ ಜೇನು ನೊಣ ಕಚ್ಚಿದಾಗ ಏನಾಗುತ್ತೆ, ನಮಗೆ ಉರಿಯ ಅನುಭವ ಆಗುತ್ತೆ. ಅದೆಲ್ಲಿ ಕಚ್ಚಿರುತ್ತೋ ಅಲ್ಲಿ ಆ ಉರಿ ಅನಿಸುತ್ತಲ್ಲ, ಉರಿ ಅಂತ ಫೀಲ್ ಆಗುತ್ತಲ್ಲ, ಬರ್ನಿಂಗ್ ಸೆನ್ಸೇಷನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫಾರ್ಮಿಕ್ ಆ್ಯಸಿಡ್. ಬೀಯಿಂಗ್ ಎ ಕಾಂಪಿಟೇಟರ್ ಗೊತ್ತಿರಲೇಬೇಕಾಗುತ್ತೆ. ಫಾರ್ಮಿಕ್ ಆ್ಯಸಿಡ್, ಫಾರ್ಮಿಕ್ ಆಮ್ಲ, ಜೇನುನೊಣ ಅಥವಾ ಈ ಸಣ್ಣ ಇರುವೆ, ಗೊದ್ದ, ಆ್ಯಂಟ್ಸ್ ಅವೆಲ್ಲ ಕಚ್ಚಿದಾಗ ಯಾಕೆ ಉರಿಯ ಅನುಭವ ಆಗುತ್ತೆ ಅಂತ ಹೇಳಿದ್ರೆ ಫಾರ್ಮಿಕ್ ಆ್ಯಸಿಡ್ಡು ರಿಲೀಸ್ ಆಗುತ್ತೆ. ಮ್ಯಾಮ್ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ? NaOH. ಇದು ಆ್ಯಸಿಡ್ನ ಕಂಟ್ರೋಲ್ ಮಾಡೋರು ಬೇಕಿಂಗ್ ಸೋಡಾ, NaHCO3. ಕೆಮಿಕಲ್ ಫಾರ್ಮುಲಾ ಆಫ್ ದಿಸ್ ಒನ್ ಈಸ್ NaHCO3. ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಡುಗೆ ಸೋಡಾ ಅಂತ ಹೇಳಿ ಕರಿತೀವಿ. ಈ ಅಡುಗೆ ಸೋಡಾವನ್ನು ಅಲ್ಲಿ ಹಾಕಿ ತಿಕ್ಕಿದಾಗ ಅಥವಾ ಸೋಪಿಂದ ಅದನ್ನು ಹಾಕಿ ತೊಳೆದಾಗ, ಅದನ್ನು ಹಾಕಿ ತೊಳೆದಾಗ ಏನಾಗುತ್ತೆ, ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್ ಸೆಲ್ಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದೀವಿ ನಾವು ಆನಿಯನ್ ಸ್ಕಿನ್ ಏನಿರುತ್ತೆ ಅದನ್ನು ಪೀಲ್ಔಟ್ ಮಾಡಿ ತೆಗೆದಾಗ ಈ ರೀತಿಯ ಒಂದು ರಚನೆ ಕಾಣಿಸುತ್ತೆ, ಇಟ್ಟಿಗೆ ಗೋಡೆ ಥರ ರಚನೆ ಕಾಣಿಸುತ್ತೆ. ಇದನ್ನು ನಾವೇನಂತ ಕರಿತೀವಿ, ಸೆಲ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಜೀವಕೋಶಗಳ ಒಂದು ನಂಬರಿಂಗಲ್ಲಿ, ಶೇಪಿಂಗಲ್ಲಿ ಏನಾದರೂ ಚೇಂಜಸ್ ಏನಾದರೂ ಕಾಣಿಸುತ್ತಾ ಅಂತ ಹೇಳಿದ್ರೆ, ಇದು ಚೆನ್ನಾಗಿ, ಈಗ ಆನಿಯನ್ ಸ್ಕಿನ್ನನ್ನು ಸ್ವಲ್ಪ ತೆಗೆದ್ವಿ, ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡ್ತಾ ಇದ್ದೀವಿ, ಅದರಲ್ಲಿ ಬಾಕ್ಸಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಆ ಬಾಕ್ಸ್ ರಚನೆಯನ್ನು ಏನಂತ ಕರಿತೀವಿ, ಇಟ್ಟಿಗೆ ಅಂತ ರಚನೆಯನ್ನು, ಜೇನುಗೂಡಿನಂತಹ ರಚನೆಯನ್ನು ನಾವು ಸೆಲ್ ಅಥವಾ ಜೀವಕೋಶ ಅಂತ ಹೇಳಿ ಕರಿತೀವಿ. ಅದನ್ನು ತೆಗೆದಾದ್ಮೇಲೆ ಅದಕ್ಕೆ ಏನು ಮಾಡ್ತೀವಿ, ಸ್ವಲ್ಪ ಕಲರಿಂಗ್ ಏಜೆಂಟನ್ನು ಹಾಕ್ತೀವಿ. ಕಲರಿಂಗ್ ಏಜೆಂಟನ್ನು ಹಾಕಿದಾಗ ಅದರ ಸ್ಟ್ರಕ್ಚರ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗಿದ್ರೆ ಈ ಒಂದು ಎಷ್ಟು ಜೀವಕೋಶಗಳು ಇರುತ್ತೆ? ಸೊ ನಾವೆಲ್ಲರೂ ಕೂಡ ಏನಾಗಿರ್ತೀವಿ ಅಂದರೆ ಮಲ್ಟಿಪರ್ಪಸ್, ದಟ್ ಮೀನ್ಸ್ ಮಲ್ಟಿ ನಂಬರ್, ದಟ್ ಮೀನ್ಸ್ ಇನ್ಫೈನೈಟ್ ನಂಬರ್ ಆಫ್ ಸೆಲ್ಸ್ ಇರುತ್ತೆ, ಕೌಂಟ್ಲೆಸ್. ಈಗ ನಿಮ್ಮ ಬಾಡಿನಲ್ಲಿ ಅಥವಾ ಬೀಯಿಂಗ್ ಎ ಹ್ಯೂಮನ್ ಇಷ್ಟೇ ಸೆಲ್ ಇರುತ್ತಾ, 4 ಇರುತ್ತಾ, 5 ಇರುತ್ತಾ, 6 ಇರುತ್ತಾ, ಹಾಗಿರಲ್ಲ. ಇನ್ಫೈನೈಟ್ ನಂಬರ್, ಅದು ಎಣ್ಸೋಕ್ಕೆ ಆಗಲ್ಲ, ಎಂಡ್ಲೆಸ್, ಸುಮಾರಷ್ಟು ಜೀವಕೋಶಗಳು, ಕೋಟ್ಯಾನುಕೋಟಿ ಜೀವಕೋಶಗಳಿರುತ್ತೆ. ನಾನು ಆವಾಗಲೇ ಹೇಳಿದೆ, ಒಂಚೂರು ಸ್ಕಿನ್ನನ್ನು ಪೀಲ್ಔಟ್ ಮಾಡಿ ತೆಗೆದು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಥೌಸಂಡ್ಸ್ ಆಫ್ ಸೆಲ್ ಕಾಣಿಸುತ್ತೆ ಅಂತ. ಆ ಥೌಸಂಡ್ಸ್ ಆಫ್ ಸೆಲ್ಸು ಚೆನ್ನಾಗಿ ಕಾಣೋದಕ್ಕೆ ಡೈಆರ್ಸ್ಟೈನ್ ಅಂತಿರುತ್ತೆ, ಇಂಡಿಕೇಟರ್ ಅಂತೀವಿ. ಅದನ್ನೊಂಚೂರು ಕಲರಿಂಗ್ ಏಜೆಂಟ್ ಹಾಕಿದಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್, ಒಂದೇ ಒಂದು ಜೀವಕೋಶವನ್ನು ಇಟ್ಕೊಂಡು ತನ್ನ ಫುಲ್ ಇಡೀ ಒಂದು ಲೈಫನ್ನು ಮುಗಿಸ್ತಕ್ಕಂತಹ ಜೀವಿಗಳು ಇದ್ದಾವೆ. ಅಮೀಬಾ, ಪ್ಯಾರಾಮೀಸಿಯಮ್ ಮತ್ತು ಯೂಗ್ಲೀನಾ ಅಂತ ಹೇಳಿ ಕರಿತೀವಿ. ಸೊ ಈ ಅಮೀಬಾ, ಪ್ಯಾರಾಮೀಸಿಯಮ್, ಯೂಗ್ಲೀನಾ ಎಲ್ಲ ಇದ್ದಾವಲ್ಲ, ಈ ಎಲ್ಲ ಜೀವಿಗಳು ಏನಾಗಿರುತ್ತೆ, ಕೇವಲ ಒಂದೇ ಒಂದು ಜೀವಕೋಶವನ್ನು ಹೊಂದಿರುತ್ತೆ. ಸೊ ಆ ಒಂದು ಜೀವಕೋಶದಿಂದ ಏನು ಮಾಡುತ್ತೆ, ಜೀರ್ಣಿಸಿಕೊಳ್ಳೋದು, ಉಸಿರಾಟ, ವಿಸರ್ಜನೆ, ಸಂತಾನೋತ್ಪತ್ತಿ ಎಲ್ಲದನ್ನು ಅದು ಮೇಂಟೈನ್ ಮಾಡ್ತಾ ಇರುತ್ತೆ.
unicellular organisms. What are the major unicellular organism? Being a competitor, also going to face a public examination, ಇದೆಲ್ಲದನ್ನು ನೆನ್ಪಿಟ್ಕೋಬೇಕು. ಯುನಿಸೆಲ್ಯುಲಾರ್, ಯುಗ್ಲಿನಾ ಪ್ಯಾರಾಮೀಸಿಯಂ, ಹಾಗೆಯೇ ಅಮೀಬಾ. ಓಕೆ, ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. ಸೊ ಈ ಏಕಕೋಶ ಜೀವಿಗಳನ್ನು ಹೊರತುಪಡಿಸಿ, ದಟ್ ಮೀನ್ಸ್ ಪ್ಲ್ಯಾಂಟ್ ಸೆಲ್, ಅನಿಮಲ್ ಸೆಲ್ ಎಲ್ಲದೂ ಕೂಡ ಏನಾಗಿರುತ್ತೆ, ಮಲ್ಟಿಸೆಲ್ಯುಲಾರ್ ಆಗಿರುತ್ತೆ. ಹಾಗಿದ್ರೆ ಶೇಪ್, ಸೊ ಯಾವ ರೀತಿಯಾಗಿ ಶೇಪ್ ಇರುತ್ತೆ? ಅಮೀಬಾ ನಿರ್ದಿಷ್ಟವಾಗಿರ್ತಕ್ಕಂತಹ ಶೇಪನ್ನು ಹೊಂದಿರೋದಿಲ್ಲ, ಹಿಂಗೇನೋ ಬಿಡಿಸಿದ್ರೂ ಕೂಡ ಅಮೀಬಾನೇ ಆಗಿರುತ್ತೆ. ಓಕೆ, ಕೆಲವೊಂದು ಸಲ ನಮ್ಮ ಟೀಚರ್ಸು ನಮಗೂ ಹೇಳಿರ್ತಾರೆ, ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಮಕ್ಕಳೇ ನಿಮ್ಮ ಟೀಚರ್ಸು ಹೇಳಿರ್ತಾರೆ, ಯಾವುದಾದ್ರು ಒಂದು ಡಯಾಗ್ರಾಮ್ ಬರೆದ್ರೆ ಏನು ಅಮೀಬಾ ಥರ ಬರೆದಿದೆಯಾ, ಶೇಪೇ ಇಲ್ಲ ಅದಕ್ಕೆ, ಶೇಪ್ಲೆಸ್ ಆಗಿರದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಜೀವಿಯಲ್ಲಿ ಒಂದೇ ಒಂದು ಜೀವಕೋಶ ಇರುತ್ತೆ, ಅದ್ರ ಜೊತೆಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೂಡೋಪೋಡಿಯಾ, ಸುಳ್ಳು ಪಾದ, ಅಂದರೆ ಕಾಲಿನಂತಹ ರಚನೆ ಇರುತ್ತೆ, ಬಟ್ ದೇ ಕಾಂಟ್ ಪರ್ಫಾರ್ಮ್ ಎಕ್ಸಾಕ್ಟ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ ನಾವು. ಎಕ್ಸಾಕ್ಟಾಗಿ ಅದು ಫಂಕ್ಷನನ್ನು ಮಾಡೋದಿಲ್ಲ. ಕೆಲವೊಂದು ಜೀವಕೋಶಗಳು ರೌಂಡ್ ಆಗಿರುತ್ತೆ, ಓವಲ್ ಶೇಪ್ಡ್ ಆಗಿರುತ್ತೆ, ಕೆಲವೊಂದು ಉದ್ದದಲ್ಲಿರುತ್ತೆ, ಕೆಲವೊಂದು ಫೈಬ್ರಸ್ ಆಕಾರದಲ್ಲಿರುತ್ತೆ, ಖಜೂರಿನ ಆಕಾರದಲ್ಲಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀವಿ ರೌಂಡ್ ಸೆಲ್ಸ್, ರೆಡ್ ಕಲರ್, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು. ನೆಕ್ಸ್ಟು ನ್ಯೂರಾನ್, ನರಕೋಶ ಇರುತ್ತೆ. ಖಜೂರಿನಂತಹ ಆಕಾರವನ್ನು ಹೊಂದಿರತಕ್ಕಂತಹ ಸ್ಪಿಂಡಲ್ ಫೈಬರ್ಸ್, ಆ ಥರದ್ದೊಂದು ರಚನೆ ಇರುತ್ತೆ, ಖಜೂರಿನ ಆಕಾರದ ರಚನೆಯನ್ನು ಹೊಂದಿರುತ್ತೆ. ಮನುಷ್ಯರಲ್ಲಿರ್ತಕ್ಕಂತಹ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು, ಖಜೂರಿನ ಆಕಾರದ ಸ್ನಾಯು ಜೀವಕೋಶಗಳು, ಉದ್ದನೆಯಾಗಿ ಕವಲೊಡೆದಂತಹ ನರಕೋಶ ಅದು ಕೂಡ ಇರುತ್ತೆ. ಸೊ ಈ ಒಂದು ಜೀವಕೋಶಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಶೇಪ್ ಮತ್ತು ರಿಜಿಡಿಟಿಯನ್ನು ಕೊಡುತ್ತೆ. ನೆಕ್ಸ್ಟ್, ಜೀವಕೋಶಗಳ ಗಾತ್ರ ಯಾವ ರೀತಿಯಾಗಿರುತ್ತೆ? 0.1 to 0.5 ಮೈಕ್ರೋಮೀಟರ್ಸ್ ಆಗಿರುತ್ತೆ. 0.1 to 0.5 ಮೈಕ್ರೋಮೀಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಕೆಲವೊಂದು ಜೀವಕೋಶಗಳು ಇಲಿ ಜೀವಕೋಶಗಳಿಂದ ದೊಡ್ಡದಾಗಿರಬೇಕಾದ ಅವಶ್ಯಕತೆ. ಜೀವಕೋಶದ ಗಾತ್ರ ಅದರ ಕಾರ್ಯಕ್ಕೆ ಸಂಬಂಧಿಸಿರುತ್ತದೆ. ಸೊ ಅದು ಯಾವ ಶೇಪಲ್ಲಿರುತ್ತೆ, ಯಾವ ರೀತಿಯ ಫಂಕ್ಷನ್ಸ್ಗಳನ್ನು ಮಾಡುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆನೆ ಮತ್ತು ಇಲಿ, ಎಲಿಫೆಂಟ್ ಮತ್ತು ಇದರಲ್ಲಿ ಮೌಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನರಕೋಶಗಳು ಉದ್ದವಾಗಿರುತ್ತೆ, ನ್ಯೂರಾನ್ ಸ್ಟ್ರಕ್ಚರ್. ಈ ನ್ಯೂರಾನ್ ಸ್ಟ್ರಕ್ಚರನ್ನು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದಿಸ್ ಒನ್ ಈಸ್ ಡೆಂಡ್ರೈಟ್. ಓಕೆ, ಬೀಯಿಂಗ್ ಎ ಕಾಂಪಿಟೇಟರ್ ಗೊತ್ತಿರಬೇಕು. ಈ ಬಾಕ್ಸ್ ಥರ ಕಾಣ್ತಿದೆಯಲ್ಲ ಅದನ್ನು ಆಕ್ಸಾನ್ ಅಂತೀವಿ. ಇದು ಸೆಲ್ ಬಾಡಿ, ನ್ಯೂಕ್ಲಿಯಸ್ ಇರ್ತಕ್ಕಂತಹ ಜಾಗ. ಇದು ಟೀಲೋಡೆಂಡ್ರಾನ್. ಈಗ ರೋಡಲ್ಲೋ ಎಲ್ಲೋ ಹೋಗ್ತಾ ಇರ್ತೀವಿ, ಅಲ್ಲಿ ಹಾವು ಏನೋ ಬಂದ ತಕ್ಷಣ ವಾವ್ ಸ್ನೇಕ್ ಅಂತ ಯಾರೂ ನಿಂತ್ಕೊಳ್ಳಲ್ಲ ಅಲ್ವಾ. ಹ್ಯಾಸ್ ಇಟ್ ಈಸ್ ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಜಸ್ಟ್ ಅಯ್ಯೋ ಹಾವು ಅಂತ ಕೇಳಿಸ್ತೀವಿ, ಅಥವಾ ಬಿಸಿ ನೀರಿನಲ್ಲಿ ಕೈ ಎದ್ದಿದಾಗ ವಾವ್ ಇಟ್ಸ್ ಫೀಲ್ಸ್ ಲೈಕ್ ಅ ಗುಡ್ ಅಂತ ಹೇಳಿ ಹಾಗೆ ಇಟ್ಕೊಂಡು ಕೂತಿರಲ್ಲ, ಬಿಸಿ ಅಂದ ತಕ್ಷಣ ಹಿಂಗೆ ತೊಗೊಳ್ತೀವಿ. ಸೊ ಹ್ಯಾಸ್ ಇಟ್ ಈಸ್ ಈ ಒಂದು ನ್ಯೂರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಓಕೆ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದೆ, ಕಲ್ಲು ಚುಚ್ಚಿದೆ, ಅದನ್ನು ತಗ್ಗಿ ಅಂತ ಹೇಳಿ ಮೆಸೇಜನ್ನು ಕೊಡುತ್ತೆ ನಮ್ಮ ಬ್ರೈನಿಗೆ. ಆವಾಗ ನಮ್ಮ ಬ್ರೈನ್ ಏನು ಮಾಡುತ್ತೆ, ಆರ್ಡ್ರ್ ಮಾಡುತ್ತೆ, ಓಕೆ ದಿಸ್ ಒನ್ ಈಸ್ ದಿಸ್ ಅಂತ. ಮ್ಯಾಮ್ ಅಷ್ಟೆಲ್ಲ ವೆಯ್ಟ್ ಮಾಡಬೇಕಾ, ಅಷ್ಟೆಲ್ಲ ಪ್ರೊಸೆಸ್ ಇದೆಯಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಸುಮಾರಷ್ಟು ಪ್ರೊಸೆಸ್ಗಳು ನಡೆಯುತ್ತೆ. ಖಜೂರಿನ ಆಕಾರದ ಜೀವಕೋಶ, ಹಾಗೆ ಕವಲೊಡೆದ ನರಕೋಶ. ಓಕೆ, ಈಗ ಆಕಾರ ಆಯಿತು, ಶೇಪ್ ಆಯಿತು, ರಚನೆ ಮತ್ತು ಕಾರ್ಯಗಳು, ಈ ರೀತಿಯಾಗಿರ್ತಕ್ಕಂತಹ ಜೀವಕೋಶಗಳು ಏನೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಜೀವಕೋಶದ ಭಾಗಗಳು, ಓಕೆ ಗೋ ವಿತ್ ದಿಸ್ ಒನ್. ಒಂದು ಸೆಲ್ ವಾಲ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಲಿಕ್ವಿಡ್ ಶೇಪಲ್ಲಿ ಇರ್ತಕ್ಕಂಥದ್ದು ಸೈಟೋಪ್ಲಾಸಮ್ ಇರುತ್ತೆ. ನೆಕ್ಸ್ಟು ಒಳಗಡೆ ಯಾರಿರ್ತಾರೆ, ನ್ಯೂಕ್ಲಿಯಸ್ ಇರುತ್ತೆ. ಇದು ನ್ಯೂಕ್ಲಿಯೋಲಸ್ ಪಾರ್ಟ್ ಇರುತ್ತೆ. ಮೇಜರ್ಲಿ 3 ಪಾರ್ಟ್ಸ್: ಸೆಲ್ ವಾಲ್, ಸೈಟೋಪ್ಲಾಸಮ್, ಆಫ್ಟರ್ ದಟ್ ನ್ಯೂಕ್ಲಿಯಸ್. ಅಂದರೆ ಕೋಶಪೊರೆ, ಕೋಶದ್ರವ್ಯ, ಹಾಗೆಯೇ ಬೀಜಕೇಂದ್ರ ಅಥವಾ ಕಿರು ಬೀಜಕೇಂದ್ರ, ನ್ಯೂಕ್ಲಿಯಸ್, ನ್ಯೂಕ್ಲಿಯೋಲಸ್ ಇರುತ್ತೆ. ಹಾಗಿದ್ರೆ ಈ ಸೆಲ್ ವಾಲ್ಗಳು ಎರಡೂ ಜೀವಕೋಶ, ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ, ದೇರ್ ಆರ್ ಮೇಜರ್ಲಿ 2 ಟೈಪ್ಸ್, ಪ್ಲ್ಯಾಂಟ್ ಸೆಲ್, ಅನಿಮಲ್ ಸೆಲ್. ವಾಟ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ ಟು ಅಂತ ಹೇಳಿದ್ರೆ, ಸೆಲ್ ವಾಲ್ ಪ್ರಾಣಿ ಜೀವಕೋಶಗಳು ನಮ್ಮಲ್ಲಿ ಇರೋಲ್ಲ, ಬಟ್ ಸೆಲ್ ವಾಲ್ ಪ್ರೆಸೆಂಟ್ ಇನ್ ಕೋಶಪೊರೆ, ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್. ಅನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಅಬ್ಸೆಂಟ್ ಇರುತ್ತೆ. ಒಂದು ಅನಿಮಲ್ ಸೆಲ್, another one is plant cell.
ಆಯಿತಾ. ಅನಿಮಲ್ ಸೆಲ್ಲಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೆಲ್ ವಾಲ್ ಆಬ್ಸೆಂಟ್, ಸೆಲ್ ವಾಲ್ ಕೋಶಪೊರೆ ಇರಲ್ಲ, ಸೆಲ್ ವಾಲ್ ಪ್ರೆಸೆಂಟ್. ಆಯಿತಾ. ನೆಕ್ಸ್ಟ್ ಸೆಂಟ್ರಿಯೋಲ್ ಪ್ರೆಸೆಂಟ್, ಸೆಂಟ್ರಿಯೋಲ್ ಪ್ರೆಸೆಂಟ್, ಸೆಂಟ್ರಿಯೋಲ್ ಆಬ್ಸೆಂಟ್. ಓಕೆ. ಹಾಗಿದ್ರೆ ಈ ಒಂದು ಕೋಶಪೊರೆ ಜೀವಕೋಶಕ್ಕೆ ಆಕಾರ ಶೇಪನ್ನು ನೀಡುತ್ತೆ. ಅದಾದಮೇಲೆ ಅಲ್ಲಿ ಕೋಶಭಿತ್ತಿಯಂತಹ ಪೊರೆ ಕಂಡುಬರುತ್ತೆ ನಮಗೆ. ಇದು ಏನೇನು ಮಾಡುತ್ತೆ? ಉಷ್ಣತೆಯಲ್ಲಿ ಏರಿಳಿತ, ಗಾಳಿಯ ವೇಗ, ವಾತಾವರಣದ ತೇವಾಂಶ, ಸೊ ಇದೆಲ್ಲದರಿಂದ ಸಸ್ಯಕೋಶಗಳಿಗೆ ಏನು ಮಾಡುತ್ತೆ, ಒಂದು ಪ್ರೊಟೆಕ್ಟಿಂಗ್ ನೇಚರ್ ಥರ ಆಡ್ತಾ ಇರುತ್ತೆ. ಟ್ರಾನ್ಸ್ಡ್ಯಾಕ್ಸಿಯಾ, ಸೊ ದೊಡ್ಡದಾಗಿರ್ತಕ್ಕಂಥ ನೀಲಿ, ಬಿಳಿ ಅಥವಾ ಕಡುಗೆಂಪು ಹೂ ಬಿಡುವ ಒಂದು ಬಳ್ಳಿ. ಇದರಲ್ಲೇನಾಗುತ್ತೆ, ಎಲೋಡಿಯಾ ಅಥವಾ ರಿಯೋ ಸಸ್ಯಗಳ ಎಲೆಯ ಪೊರೆಗಳಲ್ಲೂ ಜೀವಕೋಶಗಳನ್ನು ವೀಕ್ಷಿಸಬಹುದು. ಸೊ ಅಂದರೆ ಇದರಲ್ಲಷ್ಟೇ ಕಾಣಿಸುತ್ತಾ ಅಂತಲ್ಲ, ಪರ್ಫೆಕ್ಟಾಗಿ ಸೆಲ್ ವಾಲ್ ಅಥವಾ ಸೆಲ್ ಥಿಕ್ನಿಂಗ್ಸನ್ನು ನೋಡಬೇಕಂತ ಹೇಳಿದ್ರೆ ಟ್ರಾನ್ಸ್ಡ್ಯಾಕ್ಸಿಯಾ ಮತ್ತು ಎಲೋಡಿಯಾ ಹಾಗೆಯೇ ರಿಯೋ ಅಂತಕ್ಕಂತಹ ಪ್ಲ್ಯಾಂಟ್ಸ್ಗಳಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮನುಷ್ಯನ ಕೆನ್ನೆಯಲ್ಲಿ ಅಂತ ಹೇಳಿದ್ರೆ ಒಳಗಡೆ ಒಂದು ಸ್ವಲ್ಪ ಅದನ್ನು ಫ್ಲೂಯಿಡನ್ನು ತಗೊಂಡು ಅದನ್ನು ಮೈಕ್ರೋಸ್ಕೋಪಲ್ಲಿ ಹಾಕಿ ಅದನ್ನು ಕಲರಿಂಗ್ ಏಜೆಂಟ್ ಹಾಕಿ ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಸೈಟೋಪ್ಲಾಸಮ್ ಕೋಶದ್ರವ್ಯ ಕಾಣಿಸುತ್ತೆ, ನ್ಯೂಕ್ಲಿಯಸ್ ಕೋಶ ಕೇಂದ್ರ ಇರುತ್ತೆ, ಹಾಗೆಯೇ ಸೆಲ್ ವಾಲ್ ಕೋಶ ಪೊರೆ ಇರುತ್ತೆ. ನೆಕ್ಸ್ಟ್ ಒನ್ ಸೆಲ್ ಮೆಮ್ಬ್ರೇನ್ ಕೋಶ ಕೇಂದ್ರ ಪೊರೆ ಕೂಡ ಕಾಣಿಸುತ್ತೆ. ಕೋಶ ದ್ರವ್ಯ ನಾ ಹೇಳಿದೆ ಮೇಜರ್ಲಿ 3 ಪಾರ್ಟ್ಸ್ ಅಂತ, ಸೆಲ್ ವಾಲ್, ಸೈಟೋಪ್ಲಾಸಮ್ ಇಲ್ಲಿರೋದು ಮಧ್ಯ ಲಿಕ್ವಿಡು, ನೆಕ್ಸ್ಟು ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂತ. ಕೋಶ ದ್ರವ್ಯದಲ್ಲಿ ಏನೇನೆಲ್ಲ ಇರುತ್ತೆ ಹಾಗಿದ್ರೆ? ಸೆಲ್ ಆರ್ಗನಲ್ಸ್. ಸೊ ಸೆಲ್ ಆರ್ಗನಲ್ಸ್ ಈಸ್ ದ ಬೇಸಿಕ್ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ಸೈಟೋಪ್ಲಾಸ್ಮಿಕ್ ರೀಜನ್ ಅಂತ ಹೇಳಿ ಕರಿತೀವಿ. ಅಂದರೆ ಕೋಶ ದ್ರವ್ಯದಲ್ಲಿ ಇರ್ತಕ್ಕಂತಹ ಒಂದು ಕಣದಂಗಗಳು ಯಾರ್ಯಾರು? ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ರೈಬೋಸೋಮ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲರೂ ಕೂಡ ಇರ್ತಾರೆ. ನೆಕ್ಸ್ಟ್ ಕಲಿತಾ ಹೋಗ್ತೀವಿ. ಕೋಶ ಕೇಂದ್ರ ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ಘಟಕ ಆಗಿರುತ್ತೆ. ಇದನ್ನು ಸೂಕ್ಷ್ಮವಾಗಿ ನಾವೇನು ಮಾಡ್ಬೋದು? ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪ್ನ ಸಹಾಯದಿಂದ ನೋಡ್ಬೋದು. ನೆಕ್ಸ್ಟ್ ಆ ಒಂದು ಕೋಶ ಕೇಂದ್ರದ ಒಳಗೆ ಕಿರು ಕೋಶ ಕೇಂದ್ರ ನಾವು ಹೇಳಿದ್ವಿ, ಸೆಲ್ ವಾಲ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್, ನ್ಯೂಕ್ಲಿಯೋಲಸಲ್ಲಿ ಕಿರು ಕೋಶ ಕೇಂದ್ರ. ಆ ಕಿರು ಕೋಶ ಕೇಂದ್ರದಲ್ಲಿ ಏನಾಗಿರುತ್ತೆ? ಕ್ರೋಮೋಸೋಮ್ಸ್, ವರ್ಣತಂತುಗಳು. ನಮ್ಮ ಅಂದರೆ ಹ್ಯೂಮನ್ ಬೀಯಿಂಗ್ಸಲ್ಲಿ 23 ಪೇರ್ಸ್ 23 ಜೊತೆ ಕ್ರೋಮೋಸೋಮ್ಸ್ ಇರುತ್ತೆ. ಅಂದರೆ ಟೋಟಲಿ 46 ಕ್ರೋಮೋಸೋಮ್ಗಳು, ವರ್ಣತಂತುಗಳು. ಅಂದರೆ ಈಚ್ ಹ್ಯೂಮನ್ ಬೀಯಿಂಗಲ್ಲಿ 46 ವರ್ಣತಂತುಗಳನ್ನು ನೋಡ್ಬೋದು. ಆ 46 ವರ್ಣತಂತುಗಳಲ್ಲಿ ಹೆರಿಡಿಟಿ ಫ್ಯಾಕ್ಟರ್ ಒಂದಿರುತ್ತೆ, ದಟ್ ಒನ್ ಈಸ್ ಜೀನ್. ಜೀನ್ ಕ್ಯಾನ್ ಏಬಲ್ ಟು ಟ್ರಾನ್ಸ್ಫರ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದಿ ಪೇರೆಂಟ್ಸ್ ಟು ಇಟ್ಸ್ ಆಫ್ ಸ್ಪ್ರಿಂಗ್ಸ್. ತಂದೆ ತಾಯಿಯಿಂದ ಮಕ್ಕಳಿಗೆ ಏನಾಗುತ್ತೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಮಾನಸಿಕ ಮತ್ತು ದೈಹಿಕ ಕ್ಯಾರೆಕ್ಟರ್. ಅಪ್ಪನ ಥರ ಇದೆಯಾ ನೋಡೋಕ್ಕೆ, ಅಮ್ಮನ ಥರ ಹೈಟ್ ಕುಳ್ಳುಕಿದ್ದಾರೆ, ಕಣ್ಣು ಅಮ್ಮನ ಥರ ಇದೆ, ಹೈಟ್ ಅವ್ರ ಅತ್ತೆ ಅಥವಾ ಅಜ್ಜಿ ಥರ ಇದೆ. ನಮ್ಮ ಫ್ಯಾಮಿಲಿಯಿಂದ ಅಂದರೆ ನಮ್ಮ ಫಾದರ್ ಮದರಿಂದ ಅಥವಾ ನಮ್ಮ ಪೇರೆಂಟ್ಸಿಂದ, ಪೂರ್ವಜರಿಂದ ಫಿಸಿಕಲ್ ಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಆಫ್ ಸ್ಪ್ರಿಂಗ್ಸ್ ನಮಗೆ ಟ್ರಾನ್ಸ್ಫರ್ ಆದರೆ ಓಕೆ, ಅದನ್ನು ಏನಂತ ಕರಿತೀವಿ? ಹೆರಿಡಿಟಿ, ಆನುವಂಶೀಯತೆ ಅಂತೀವಿ. ಅದಕ್ಕೆ ಮೇಜರಾಗಿ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋರು ಜೀನ್ ಎಲ್ಲಿರುತ್ತೆ? ಕ್ರೋಮೋಸೋಮ್. ಎಲ್ಲಿ? ವಂಶವಾಹಿಯಲ್ಲಿರುತ್ತೆ, ವರ್ಣತಂತುವಲ್ಲಿರುತ್ತೆ. ವರ್ಣತಂತು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನ್ಯೂಕ್ಲಿಯೋಲಸ್ ಒಳಗೆ ಇರುತ್ತೆ. ನ್ಯೂಕ್ಲಿಯೋಲಸ್ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಒಳಗೆ. ನ್ಯೂಕ್ಲಿಯಸ್ ಎಲ್ಲಿರುತ್ತೆ? ಸೈಟೋಪ್ಲಾಸಮ್ ಒಳಗೆ. ಸೈಟೋಪ್ಲಾಸಮ್ ಯಾರಿಂದ ಪ್ರೊಟೆಕ್ಟ್ ಆಗ್ತಾ ಇರುತ್ತೆ? ಸೆಲ್ ವಾಲಿಂದ. ಓಕೆ. ಪ್ರೊಕ್ಯಾರಿಯೋಟ್ ಓನ್ಲಿ 1 ಸೆಲ್. ಬ್ಯಾಕ್ಟೀರಿಯಾ ಮತ್ತು ಆಲ್ಗೆ ಅಲ್ಲೆಲ್ಲ ಇರುತ್ತೆ. ಯೂಕ್ಯಾರಿಯೋಟ್, ವಿ ಆರ್ ಆಲ್ ದ ಯೂಕ್ಯಾರಿಯೋಟಿಕ್ ಪೀಪಲ್ಸ್, ಬ್ಲೂ ಗ್ರೀನ್ ಆಲ್ಗೆ ಆಲ್ಸೋ. ಸಸ್ಯ ಮತ್ತು ಪ್ರಾಣಿ ಜೀವಕೋಶ ಇಲ್ಲಿ ನೋಡ್ತಾ ಇದ್ದೀವಿ. ಕೋಶದ್ರವ್ಯ ಇದೆ, ಕೋಶದ್ರವ್ಯ, ಕೋಶ ಕೇಂದ್ರ, ಸೈಟೋಪ್ಲಾಸಮ್ ರಸದಾನಿ, ಕೋಶಪೊರೆ. ಇಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಪ್ರೆಸೆಂಟ್ ಇರುತ್ತೆ ಸಸ್ಯ ಜೀವಕೋಶದಲ್ಲಿ. ಓಕೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಕೋಶಭಿತ್ತಿ ಆಬ್ಸೆಂಟ್. ಓಕೆ. ಕೋಶಪೊರೆ ಇದೆ, ಕೋಶಭಿತ್ತಿ ಇದೆ, ಪ್ರಾಣಿ ಜೀವಕೋಶದಲ್ಲಿ ಕೋಶಭಿತ್ತಿ ಇಲ್ಲ. ಸೆಲ್ ಮೆಂಬ್ರೇನ್, ಸೆಲ್ ವಾಲ್, ಕ್ಲೋರೋಪ್ಲಾಸ್ಟ್, ಕ್ರೋಮೋಸೋಮ್, ಸೈಟೋಪ್ಲಾಸಮ್, ಯೂಕ್ಯಾರಿಯೋಟ್, ಜೀನ್, ನ್ಯೂಕ್ಲಿಯರ್ ಮೆಂಬ್ರೇನ್,
ಆಫ್ಟರ್ ದಟ್ ನ್ಯೂಕ್ಲಿಯೋಲಸ್, ಕಿರುಕೋಶ ಕೇಂದ್ರ, ಆರ್ಗನ್. ಓಕೆ, ಒಂದು ಸೆಲ್ ಇದೆ. ಓಕೆ, ಒಂದು ಸೆಲ್ ಇದೆ. ಆ ಸೆಲ್ಗಳು ಅಂದರೆ ಸೆಲ್ ಈಸ್ ಎ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಈಚ್ ಆ್ಯಂಡ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮನ್ನು ಸ್ಟ್ರಕ್ಚರ್ ಮತ್ತು ಫಂಕ್ಷನನ್ನು ಡಿಸೈಡ್ ಮಾಡೋ ಬೇಸಿಕ್ ಕಾಂಪೋನೆಂಟ್ ಸೆಲ್ ಆಗಿರುತ್ತೆ. ಸೆಲ್ಗಳು ಸೇರಿಕೊಂಡು ಏನಾಗುತ್ತೆ, ಸೆಲ್ಸ್ ಗ್ರೂಪ್ ಟುಗೆದರ್ ಟು ಫಾರ್ಮ್ ಎ ಟಿಶ್ಯೂ. ಟಿಶ್ಯೂಗಳು ಒಟ್ಟೊಟ್ಟಿಗೆ ಸೇರಿಕೊಂಡು ಏನಾಗುತ್ತೆ, ಆರ್ಗನ್ ಆಗುತ್ತೆ. ಹ್ಯಾಂಡ್ ಈಸ್ ಒನ್ ಆರ್ಗನ್, ಲೆಗ್ ಈಸ್ ಒನ್ ಆರ್ಗನ್, ಹಾರ್ಟ್ ಈಸ್ ಒನ್ ಆರ್ಗನ್, ಲಿವರ್ ಈಸ್ ಒನ್ ಆರ್ಗನ್, ಪ್ಯಾಂಕ್ರಿಯಾಸ್ ಈಸ್ ಆಲ್ಸೋ ಒನ್ ಆರ್ಗನ್. ಲೈಕ್ ದಟ್ ಆರ್ಗನ್ ಎಲ್ಲ ಸೇರಿಕೊಂಡು ಆರ್ಗನ್ ಸಿಸ್ಟಮ್ಸ್ ಆಗುತ್ತೆ, ಅಂಗವ್ಯೂಹ. ಈ ಆರ್ಗನ್ ಸಿಸ್ಟಮ್ಗಳು ಸೇರಿಕೊಂಡು ಹೋಲ್ ಬಾಡಿ ಏನಾಗಿರುತ್ತೆ, ಫಾರ್ಮೇಷನ್ ಆಗಿರುತ್ತೆ. ಓಕೆ, ಸೆಲ್ ಈಸ್ ಎ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್. ಟಿಶ್ಯೂ, ಗ್ರೂಪ್ ಆಫ್ ಸೆಲ್ಸ್, ವಿ ಕಾಲ್ ಇಟ್ ಆಸ್ ಟಿಶ್ಯೂ. ಗ್ರೂಪ್ ಆಫ್ ಟಿಶ್ಯೂ ಸೇರಿಕೊಂಡು ಒಂದು ಆರ್ಗನ್, ದಿಸ್ ಒನ್ ಆಲ್ಸೋ ಒನ್ ಆರ್ಗನ್, ದಿಸ್ ಒನ್ ಈಸ್ ಆಲ್ಸೋ ಒನ್ ಆರ್ಗನ್. ನೆಕ್ಸ್ಟ್ ಆರ್ಗನ್ ಸೇರಿಕೊಂಡು ಆರ್ಗನ್ ಸಿಸ್ಟಮ್ ಆಗುತ್ತೆ. ನೆಕ್ಸ್ಟ್ ಹೋಲ್ ಬಾಡಿ ಫಾರ್ಮೇಷನ್ ಆಗುತ್ತೆ. ಓಕೆ, ಕಣದಂಗಗಳು ಅಂತ ಹೇಳಿದ್ರೆ ಜೀವಕೋಶದಲ್ಲಿ ಮೇಜರಾಗಿ ಮೆಂಬ್ರೇನಸ್ ಸೆಲ್ ಆರ್ಗನಲ್, ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್. ಮೆಂಬ್ರೇನಸ್ ಅಂದರೆ ಕೋಶಪೊರೆಯಿಂದ ಆವೃತವಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ಆವಾಗಲೇ ಹೇಳಿದೆ, ಬೀಯಿಂಗ್ ಎ ಕಾಂಪಿಟೇಟರ್ ಫೋಕಸ್ ಆನ್ ದೀಸ್ ಪಾಯಿಂಟ್ಸ್ ಆಲ್ಸೋ. ಸೆಲ್ ವಾಲ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್, ನ್ಯೂಕ್ಲಿಯೋಲಸ್. ಓಕೆ, ಈ ಸೈಟೋಪ್ಲಾಸಮ್ ಅನ್ನೋ ಒಂದು ದ್ರವದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಜೀವಕೋಶದ ಕಣದಂಗಗಳು ಯಾರ್ಯಾರು ಅಂದರೆ ಮೈಟೋಕಾಂಡ್ರಿಯಾ. ಓಕೆ, ಹಿಂಗೆ ಓವಲ್ ಶೇಪಲ್ಲಿರುತ್ತೆ. ಈ ರೀತಿಯ ರಚನೆಯನ್ನು ಕೂಡ ನೀವು ನೋಡಿರ್ತೀರ. ಮೈಟೋಕಾಂಡ್ರಿಯಾ ಪೆಟ್ ನೇಮ್ ಏನಂದರೆ ಪವರ್ ಹೌಸ್ ಆಫ್ ದಿ ಸೆಲ್. ನೆಕ್ಸ್ಟ್ ಈ ರೀತಿಯ ರಚನೆಗಳಿರುತ್ತೆ, ಕಪ್ ಆ್ಯಂಡ್ ಸಾಸರ್ ಥರ. ಕಪ್ ಸಾಸರ್ ಇದನ್ನು ಏನಂತ ಕರಿತೀವಿ, ರೈಬೋಸೋಮ್ಸ್. ಓಕೆ, ರೌಂಡ್ ಶೇಪ್ಡ್ ಸ್ಮಾಲ್ ಇರುತ್ತೆ. ಸೆಂಟ್ರಿಯೋಲ್ ಅಂತ ಹೇಳಿ ಕರಿತೀವಿ. ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡುತ್ತೆ. ರೈಬೋಸೋಮ್ ಪ್ರೋಟೀನ್ ಫ್ಯಾಕ್ಟರಿ ಆಫ್ ಸೆಲ್. ಓಕೆ, ನೆಕ್ಸ್ಟ್ ಈ ಥರ ಒಂದು ರಚನೆಗಳಿರುತ್ತೆ, ಲೈಸೋಸೋಮ್ ಅಂತೀವಿ. ಈ ಲೈಸೋಸೋಮಲ್ಲಿ ಹೈಡ್ರೋಲೈಟಿಕ್ ಎನ್ಸೈಮ್ ಇರುತ್ತೆ, ಜಲವಿಭಜಕ ಕಿಣ್ವಗಳು, ಲೈಸೋಸೋಮ್. ಆ ಜಲವಿಭಜಕ ಕಿಣ್ವಗಳು ಯಾವ ಸೆಲ್ ಚೆನ್ನಾಗಿ ವರ್ಕ್ ಮಾಡ್ತಾ ಇರಲ್ಲ, ಮುದಿ ಜೀವಕೋಶಗಳನ್ನು ತನ್ನನ್ನು ತಾನೇ ಸೂಸೈಡ್ ಮಾಡಿಕೊಂಡು ಕೊಲೆ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಲೈಸೋಸೋಮಿಗೆ ನಾವು ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಹೇಳಿ ಕರಿತೀವಿ. ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್. ಓಕೆ, ಆಫ್ಟರ್ ದಟ್ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿದ್ರೆ ಮೈಟೋಕಾಂಡ್ರಿಯಾ, ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಹೇಳಿದ್ರೆ ಲೈಸೋಸೋಮ್, ನೆಕ್ಸ್ಟ್ ಪ್ರೋಟೀನ್ ಫ್ಯಾಕ್ಟರಿ ಆಫ್ ಸೆಲ್ ಅಂತ ಹೇಳಿದ್ರೆ ರೈಬೋಸೋಮ್ಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಆಲ್ಸೋ ವಿ ಜಸ್ಟ್ ಲುಕ್ ಎಟ್ ದೀಸ್ ಪಾಯಿಂಟ್ಸ್, ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ರೆಡ್ ಬ್ಲಡ್ ಸೆಲ್ಸ್. ಸೊ ರೌಂಡ್ ಆರ್ ಓವಲ್ ಶೇಪ್ ಅಂತ ಹೇಳಿದಾಗ ಬೀಯಿಂಗ್ ಎ ಕಾಂಪಿಟೇಟರ್ ನಮಗೆ ಗೊತ್ತಿರಬೇಕು ಯಾಕೆ ಇದು ರೆಡ್ ಆಗಿರುತ್ತೆ, ಬ್ಲಡ್ ಕಲರ್ ಯಾಕೆ ರೆಡ್ ಆಗಿರುತ್ತೆ. ಅಫ್ಕೋರ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಹೀಮೋಗ್ಲೋಬಿನ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಹೀಮೋಗ್ಲೋಬಿನ್ ಅಂತ ಹೇಳಿದ್ರೆ ಅಲ್ಲಿನ ಐರನ್ ಕಂಟೆಂಟ್ ಕಡಿಮೆ ಇದೆ ಅಂತ ಹೇಳಿ ಸಮ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ನಾವು ಐರನ್ ಕಂಟೆಂಟ್ ಕಡಿಮೆ ಇದೆ ಅಂದ ತಕ್ಷಣ ಐರನ್ ತಿನ್ನೋದಕ್ಕಾಗಲ್ಲ. ಬಿಕಾಸ್ ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಹೀಮೋಗ್ಲೋಬಿನ್ ಪಿಗ್ಮೆಂಟಲ್ಲಿ ಏನಾಗಿರುತ್ತೆ, ಐರನ್ ಕಂಟೆಂಟ್ ಇನ್ಕ್ಲೂಡೆಡ್ ಆಗಿರೋದ್ರಿಂದ ದೇ ಆರ್ ಲುಕ್ಕಿಂಗ್ ಲೈಕ್ ರೆಡ್ ಇನ್ ಕಲರ್. ಓಕೆ, ಕಲರ್ಲೆಸ್ ಅಂತ ಹೇಳಿದಾಗ ಲಿಂಫ್ ಮತ್ತು WBC ಬರುತ್ತೆ. WBCನಲ್ಲಿ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಜಸ್ಟ್ ಗೊತ್ತಿದ್ರೆ ಸಾಕು, ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, ಕಲರ್ಲೆಸ್ ಲಿಂಫ್ ಇರುತ್ತೆ ಮತ್ತು WBC ಇರುತ್ತೆ ಅಂತ. ಬಟ್ ಬೀಯಿಂಗ್ ಎ ಕಾಂಪಿಟೇಟರ್ ಈ ಟೆಕ್ಸ್ಟ್ ಬುಕ್ಕನ್ನು ನಾವು ಓದ್ತಾ ಇದ್ದೀವಿ ಯಾವುದೋ ಎಕ್ಸಾಮ್ಸಿಗೆ ಅಂದಾಗ ಗೊತ್ತಿರಬೇಕು, B ಲಿಂಫೋಸೈಟ್ ಆಲ್ಸೋ T ಲಿಂಫೋಸೈಟ್.
ಬಿ ಲಿಂಫೋಸೈಟ್ಸ್ ಯಾವುದೋ ಫಾರಿನ್ ಏಜೆಂಟು ಬ್ಯಾಕ್ಟೀರಿಯಾನೋ ವೈರಸ್ಸೋ ನಿನ್ನ ಬಾಡಿಗೆ ಇನ್ಫೆಕ್ಟ್ ಮಾಡೋಕ್ಕೆ ಬಂದಿದೆ ಅಂದಾಗ ಜಸ್ಟ್ ಐಡೆಂಟಿಫೈ ಮಾಡಿಕೊಡತ್ತೆ, ಹೇಳುತ್ತೆ ಯಾರಿಗೆ, ಟಿ ಲಿಂಫೋಸೈಟ್ಗೆ. ಓಕೆ, ಒಂದು ಟೀಮ್ ಅಂತ ಬಂದಾಗ ಕ್ಯಾಪ್ಟನ್ ಹೆಂಗೆ ಯಾವ ರೀತಿ ಆರ್ಡರ್ ಮಾಡ್ತಾರೋ, ನೀನು ಬೌಲಿಂಗ್ ಮಾಡು, ನೀನು ಬ್ಯಾಟಿಂಗ್ ಮಾಡು, ನೀನು ಫೀಲ್ಡಿಂಗ್ ಹೋಗು, ಇಷ್ಟು ನೆಕ್ಸ್ಟ್ ಅವ್ರು ಔಟ್ ಆದಮೇಲೆ ನೀವು, ಇವ್ರು ಔಟ್ ಆದಮೇಲೆ ಇವರು ಅಂತ ಹೆಂಗಿರುತ್ತೋ ಅಲ್ಲಿ ಟೀಮ್ ವರ್ಕ್, ಆ ಥರ ಬಿ ಲಿಂಫೋಸೈಟ್ ಜಸ್ಟ್ ಐಡೆಂಟಿಫೈ ಮಾಡಿಕೊಡುತ್ತೆ. ಟಿ ಲಿಂಫೋಸೈಟ್ ಕಿಲ್ಸ್. ಸೊ ಇವಾಗ ಕೋಲ್ಡ್ ಎಲ್ಲ ಆದಾಗ ಗೊತ್ತಿರುತ್ತೆ ನಿಮಗೆ, ಒಂದು 6 to 7 ಡೇಸಲ್ಲಿ ನೀವು ಹಾಸ್ಪಿಟಲಿಗೆ ಹೋಗಿಲ್ಲ ಅಂದ್ರೂ ಕೂಡ ಕ್ಯೂರ್ ಆಗುತ್ತೆ. ಯಾವಾಗ ಅಂದರೆ ರೆಸಿಸ್ಟೆನ್ಸ್ ಕೆಪಾಸಿಟಿ ನಮ್ಮ ಬಾಡಿನಲ್ಲಿ ಜಾಸ್ತಿ ಇದ್ದಾಗ ಅದನ್ನು ಡಿಸೈಡ್ ಮಾಡೋರು ಇವರು. ಓಕೆ, ನೆಕ್ಸ್ಟು ಆ ಟಿ ಲಿಂಫೋಸೈಟ್ ಏನು ಮಾಡುತ್ತೆ, ಬಿ ಲಿಂಫೋಸೈಟ್ ಹೇಳಿದ ತಕ್ಷಣವೇ ಅಲ್ಲಿ ಫಾರಿನ್ ಏಜೆಂಟ್ಸ್ ಯಾರು ಇರ್ತಾರೋ ಅವ್ರನ್ನ ಕಿಲ್ ಮಾಡುತ್ತೆ. ಆಫ್ಟರ್ ದಟ್ ವಿ ಫೀಲ್ ಲೈಕ್ ಅ ಗುಡ್ ಹೆಲ್ತ್ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. Thank you so much for watching this video.